ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ತುಂಬಾ ಸಖತ್ತಾಗಿದ್ದೀನಿ. ಸೊ ಯುಗಾದಿ ಹಬ್ಬಕ್ಕೋಸ್ಕರ ನಾವು ಊರಿಗೆ ಬಂದಿದ್ದೀವಿ. ಫ್ಯಾಮಿಲಿ ಫುಲ್ಲು, ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಕ್ಕಳು. ಊರಿಗೆ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಕೊಡೋದಂದರೆ ನನಗೆ ನಮ್ಮ ಹಸುನ ನೋಡಿದಾಗ ಅದು ನಮ್ಮನ್ನು ನೋಡಿದ ತಕ್ಷಣ ಕಿರ್ಚ್ಕೊಳ್ಳುತ್ತೆ. ನಾವು ಅಷ್ಟು ದೂರದಲ್ಲಿ ಬರುವಾಗಲೇ ಅವ್ರು ಬರ್ತಿದ್ದಾರೆ ಅಂತ ಕಿರ್ಚ್ಕೊತಾ ಇರುತ್ತೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇದ್ರದ್ದೊಂದು ಪುಟಾಣಿ ಕರು ಇದೆ, ಅದು ಹೆಣ್ಗರುನ ಹಾಕಿದೆ. ಅವಳು ಅಷ್ಟೇ ತುಂಬಾ ಕ್ಯೂಟಾಗಿದ್ದಾಳೆ. ಸೊ ಕರುನು ಕೂಡ ತೋರಿಸ್ತೀನಿ ನಾನು. ಈಗಾಗಲೇ ಹಾಲು ಕರ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ನಮ್ಮ ಅತ್ತೆ ಡೈರಿಗೆ ಹಾಕೋದಕ್ಕೆ. ನನ್ನ ಮಗ ಹಿಡ್ಕೊತೀನಿ ಅಂತ ಈಸ್ಕೊಂಡಿದ್ನಲ್ಲ, ಸೊ ಕರು ಓಡಿಸ್ಕೊಂಡು ಬಂದ್ಬಿಟ್ಟಿದೆ ಹಾಲು ಕುಡಿಯೋದಕ್ಕೆ ಅದ್ರ ಅಮ್ಮನ ಹತ್ರ. ಎಳೆದ್ರೂ ಕೂಡ ಬಿಡ್ತಾಯಿಲ್ಲ. ಆಮೇಲೆ ಎಳ್ಕೊಂಬಂದು ನಮ್ಮ ಮಾವ ಈ ಕಡೆ ಅದನ್ನು ಉಳ್ಮೇಯೋದಕ್ಕೆ ಬಿಟ್ಟಿದ್ದಾರೆ. ಅದು ಇವಾಗ ಸ್ಟಾರ್ಟಿಂಗ್, ಪಾಪ ಅದು ಇವಾಗ ಅಭ್ಯಾಸ ಮಾಡ್ಕೊತಾ ಇದೆ. ಒಂದು ಸ್ವಲ್ಪ ಖಾಲಿ ಸೈಟ್ ಇದೆ ನಮ್ಮ ಮನೆ ಪಕ್ಕನೇ. ಅಲ್ಲಿ ಮತ್ತೆ ಒಂದು ಸ್ವಲ್ಪ ಹೂವುಗಳ ಗಿಡನ ಹಾಕ್ಕೊಂಡಿದ್ದಾರೆ. ಸೊ ತೋರಿಸ್ತೀನಿ ಅದನ್ನು. ನೋಡಿ ಇಲ್ಲಿ ಕನಕಾಂಬರ ಗಿಡ ಇದೆ, ಹಾಗೆ ಇದು ಸ್ಫಟಿಕ ಹೂವು ಗಿಡ. ಇದು ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ ಅಲ್ಲಲ್ಲಿ, ಕೊಯ್ಯುವಾಗ ಹುಷಾರಾಗಿ ಕೊಯ್ಯಬೇಕು ಹೂವನ್ನು. ತುಂಬ ಚೆನ್ನಾಗಿ ಬಿಟ್ಟಿದೆ. ಹಾಗೆ ಇಲ್ಲಿ ಸಾಮಂತಿಗೆ ಹೂವು ಅಲ್ಲಿ ಎಲ್ಲ ಕಿತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅಷ್ಟು ಹೂವು ಇಲ್ಲ. ಹಾಗೆ ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹಳ್ಳಿಗಳಲ್ಲೇ ಸರಿ ನೋಡಿ, ನಾವು ಇದಕ್ಕೂ ಕೂಡ ಬೆಂಗಳೂರಲ್ಲಿ ಕಾಸು ಕೊಟ್ಟು ತೊಗೊಬರ್ತೀವಿ. ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪಂದು. ನಾನು ಬಂದಾಗಲೆಲ್ಲ ಇಲ್ಲಿಂದ ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ. ಸ್ಫಟಿಕ ಹೂವನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಇದನ್ನು ಮಾಮೂಲಿ ದೇವರಿಗೆ ಕಟ್ಟಿ ಮುಡಿಸ್ತಾರೆ ವಾರದ ದಿನ ಇರುವಾಗ. ಹಾಗೆ ಅಲ್ಲಿ ಅದನ್ನು ರುದ್ರಾಕ್ಷಿ ಹೂವು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಿಂಬೆಹಣ್ಣಿನ ಗಿಡ ಇದೆ. ಗಿಡ ಈಗ ಮರ ಆಗ್ತಾ ಇದೆ, ಕಾಯಿ ಬಿಟ್ಟಿದೆ ಅನಿಸುತ್ತೆ. ನೋಡಿ ಇಲ್ಲಿ ಇದಿನ್ನೂ ದಪ್ಪ ಆಗಬೇಕು. ಇದು ಸುಮಾರು ವರ್ಷ ಕಾಯೇ ಬಿಟ್ಟಿರಲಿಲ್ಲ ಈ ಮರ. ಆಮೇಲೆ ನಮ್ಮೂರಲ್ಲಿ ಯಾರೋ ಹೇಳಿದ್ರು ಕೆಳಗಡೆ ಅದಕ್ಕೆ ಕುಡುಗ್ಲಿಂದ ಹೇಟ್ ಮಾಡಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ. ಹೇಟ್ ಮಾಡಿದ್ಮೇಲೆ ಗಿಡ ಚೆನ್ನಾಗಿ ಬೆಳೀತು. ಹಾಗೆ ಹೂವನ್ನು ಕಚ್ಚಿ ನೋಡಿ ಅಲ್ಲಲ್ಲಿ ಒಂದೊಂದು ಇದೆ. ಬಟ್ ಅದು ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ, ನೋಡಿಕೊಂಡು ಹುಷಾರಾಗಿ ಕೀಳಬೇಕು ಇದನ್ನು ಕೀಳುವಾಗ. ಸೊ ಹಂಗೆ ಇಲ್ಲೊಂದು ಶೋ ಗಿಡನ ಹಾಕ್ಕೊಂಡಿದ್ದಾರೆ. ಇದು ಆವಾಗಿಂದನೂ ಇದೆ, ಬಟ್ ಇದು ಏನಿಲ್ಲ, ಸುಮ್ಮನೆ ಜಸ್ಟ್ ಶೋಗೆ ಅಷ್ಟೆ. ಈ ಥರ ಕಾಯಿಗಳು ಬಿಡುತ್ತೆ. ನನ್ನ ಮಕ್ಕಳೆಲ್ಲ ಕಿತ್ಕೊಂಡು ಎಲ್ಲ ಗಲೀಜು ಮಾಡ್ತಾರೆ. ಇನ್ನು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಹೂವುದು. ಲ್ಯಾವೆಂಡರ್ ಕಲರ್ ಇದೆ, ಲೈಟ್ ಲ್ಯಾವೆಂಡರು. ಇದೊಂಥರ ಲುಕ್ ವೈಸ್ ಒಂಥರ ತುಂಬ ಸಖತ್ತಾಗಿದೆ. ಹಂಗೆ ಇಲ್ಲಿ ಗಸಗಸೆ ಮರ ಇದೆ. ಆ್ಯಕ್ಚುಲಿ ಈ ಮರ ನಮ್ಮ ಹಸ್ಬೆಂಡು ಈ ಮನೆ ಕಟ್ಟುವಾಗ ನೆಟ್ಟಿದ್ರಂತೆ. ಸೊ ಅದು ಇವಾಗ ಇಷ್ಟು ದೊಡ್ಡದಾಗಿದೆ ಮರ ಆಗಿದೆ. ಸಿಕ್ಕಾಪಟ್ಟೆ ಹಣ್ಣುಗಳಿದ್ವು, ಈಗೆಲ್ಲ ಉದುರಿದೆ ಅಂತ ಅನಿಸುತ್ತೆ. ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಈಗ, ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ವ. ಸೊ ಅದಕ್ಕೋಸ್ಕರ ಇಲ್ಲಿದೆ, ತೋರಿಸ್ತೀನಿ ಹಣ್ಣು. ನೋಡಿ ಇಲ್ಲಿ ಗಸಗಸೆ ಹಣ್ಣು ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ. ನನಗಿಷ್ಟ, ಆಲ್ಮೋಸ್ಟ್ ತಿಂತೀನಿ ನಾನು ಇಲ್ಲಿಗೆ ಬಂದಾಗೆಲ್ಲ. ನೋಡಿ ಅಲ್ಲಿ ನಮ್ಮ ಮಾವನ ಜೊತೆ ನಿಂತ್ಕೊಂಡು ಇಬ್ಬರು ತೀಟೆ ಮಾಡ್ತಾಯಿದ್ದಾರೆ. ಪಾಪ ಆ ಕರುಗೆ ಹುಲ್ ಮೇಯೋದಕ್ಕೆ ಬಿಟ್ಟಿಲ್ಲ. ಇದು ಕೂಡ ಇಲ್ಲಿ ಖಾಲಿ ಸೈಟ್ ಇತ್ತು, ನಮ್ಮ ಚಿಕ್ಕಪ್ಪ ಅವ್ರದ್ದೇನೆ ಇದು. ಸೊ ಹಸುಗಳಿಗಾಗಲಿ ಅಂತ ನಾವು ಒಂದು ಸ್ವಲ್ಪ ಸೀಮೆ ಹುಲ್ಲನ್ನ ಹಾಕ್ಕೊಂಡಿದ್ದೀವಿ. ಹಾಗೆ ಇದು ನುಗ್ಗೆ ಸೊಪ್ಪಿನ ಮರ. ನಾನು ಯಾವಾಗಲೂ ಊರಿಗೆ ಬಂದರೆ ಫಸ್ಟ್ ಡೇ ನಮ್ಮ ಮನೇಲಿ ಉಪ್ಸಾರು ಫಿಕ್ಸು. ಯಾಕೆಂದರೆ ನಾನು ಅಲ್ಲಿ ನುಗ್ಗೆ ಸೊಪ್ಪನ್ನ ತಂದು ಸಾಂಬಾರು ಮಾಡಲ್ಲ, ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಸಾರು ಅಂತ. ಸೊ ನೋಡಿ ಖಾಲಿ ಸೈಡ್ಗೆಲ್ಲ ಫುಲ್ಲು ಹುಲ್ಲು ಹಾಕ್ಕೊಂಡಿದ್ದಾರೆ, ಸೀಮೆ ಹುಲ್ಲು ಕರುಗೆ ಮತ್ತು ಹಸುಗೆ ಅಂತ. ಹಾಗೆ ಇದು ಬಂದು ಕೊಟ್ಟಿಗೆ ಮನೇನ ಮಾಡ್ಕೊಂಡಿದ್ದಾರೆ. ಸೇಮ್ ಅದೇ ಸೈಟಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲೇ ಕಟ್ಟಾಕೊತಾರೆ. ಮೇಕೆ ಮರಿ ಎಲ್ಲ ಇತ್ತು ಆವಾಗ, ಸೊ ಇವಾಗಿಲ್ಲ, ಎಲ್ಲ ಮಾರ್ಬಿಟ್ಟಿದ್ದೀವಿ. ಹೊರಗಡೆಯಿಂದ ನಮ್ಮ ಮನೆ ಲುಕ್ ವೈಸ್ ಹೀಗಿದೆ, ತುಂಬಾ ಚೆನ್ನಾಗಿದೆ. 10 ಇಯರ್ಸ್ ಆಗಿದೆ ಮನೇನ ಕಟ್ಟಿ. ನನ್ನ ಹಸ್ಬೆಂಡ್ ನೋಡಿ ಅಲ್ಲೂ ಇದೇ ಕೆಲಸನೇ ಮಾಡೋದು ಇವರು, ಇಲ್ಲೂ ಇದೇ ಮಾಡ್ತಿದ್ದಾರೆ. ಸುಮ್ಮನೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ಯಾವಾಗ್ಲೂ. ಹಂಗೆ ಇಲ್ಲಿ
ಪಪಾಯ ಮರ ಇದೆ. ಈ ಮರದಂತೂ ಹಣ್ಣು ಸಿಕ್ಕಾಪಟ್ಟೆ ಸ್ವೀಟಾಗಿರುತ್ತೆ, ಬಟ್ ಅದು ಸಿಕ್ಕಾಪಟ್ಟೆ ಹೈಟ್ ಆಗಿಬಿಟ್ಟಿದೆ ಅಲ್ವಾ, ಕೀಳೋಕ್ಕಾಗಲ್ಲ. ಕಡ್ಡಿ ಗಿಡ್ಡಿಲೇನಾದ್ರು ತಿವ್ಕೊಂಡು ಕೆಳಗಡೆ ಒಂದು ಚೀಲ ಇಟ್ಕೊಂಡು ಕೀಳ್ತಾರೆ ಕಾಯಿನ. ಬಟ್ ತುಂಬ ಸ್ವೀಟಾಗಿರುತ್ತೆ ಈ ಮರದಲ್ಲಿ. ತೊಗೊಂಡೋಗ್ತೀನಿ ನಾನು, ಹಣ್ಣೇನಾದರೂ ಆಗಿದ್ದರೆ. ಸನ್ಸೆಟ್ ನೋಡಿ. ಕಡೆ ವಾತಾವರಣನೇ ತುಂಬ ಚೆಂದ ಅನಿಸುತ್ತೆ. ಸಿಟೀಲಿ ಇದನ್ನೆಲ್ಲ ನೋಡೋಕ್ಕೆ ಸಿಗಲ್ಲ. ಬಟ್ ಆದರೆ ನನಗಿಲ್ಲಿಗೆ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ. ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಅಷ್ಟಾಗಿ ಮನೆಗಳಿಲ್ಲ. ಇದು ಸೈಟ್ ಬಂದು ಕೊಟ್ಟಿರೋದು, ಸೈಟಲ್ಲಿ ಮನೆಗಳು ಕಟ್ಕೊಂಡಿರೋದು. ಅಲ್ಲಿ ಕಾಣಿಸ್ತಾ ಇರೋದು ಎದುರುಗಡೆ ಹಸು ಇದೆಯಲ್ಲ, ಅದೆಲ್ಲ ನಮ್ಮ ದೊಡ್ಡಪ್ಪ ಅವ್ರದ್ದು, ಅಂದರೆ ನಮ್ಮ ಅಪ್ಪನ ಅಣ್ಣ ಅವ್ರದ್ದು. ಇದು ನಮ್ಮ ಮನೆ. ಹಾಗೆ ಇಲ್ಲಿ ಎದುರುಗಡೆ ನಮ್ಮ ರಿಲೇಟಿವ್ ಇದೆ, ಒಂದು ಮನೆ ಇದೆ. ಹಾಗೆ ಇಲ್ಲೇ ಅಲ್ಲೊಂದು ಇಲ್ಲೊಂದು ಮನೆಗಳಾಗಿದ್ದಾವಷ್ಟೇ, ತುಂಬ ಮನೆಗಳಿಲ್ಲ. ಬಟ್ ಆದರೆ ಮೈಂಡು ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ. ಯಾರಿಗಾದರೂ ಈ ಥರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನನಗೂ ಈ ಥರ ಇರಬೇಕು ಅಂತ ತುಂಬ ಆಸೆ ಅಂತ. ಮನೆ ಸುತ್ತಮುತ್ತ ಈ ಥರ ಒಂಥರ ಸೌಂಡ್ ಇರಲ್ಲ, ಗಿಜ ಇರಲ್ಲ, ಅಕ್ಕಪಕ್ಕದವರು ಸೌಂಡ್ ಇರಬಾರ್ದು, ಹಿಂಗೆ ಪೀಸ್ಫುಲ್ಲಾಗಿ ಇರಬೇಕು. ಸನ್ಸೆಟ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಅದಿನ್ನೂ ಮುಳುಗೋ ಟೈಮ್ ಬರಲಿ, ನಾನು ಅವಾಗ ಅದ್ರದ್ದು ಕೂಡ ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಈಗ ಟೆರಾಸ್ ಮೇಲೆ ಹೋಗ್ತಾಯಿದ್ದೀನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸುತ್ತ ಮೇಲೆ ಹೋದರೆ ಇನ್ನೂ ತುಂಬ ನೋಡಿ ಇಲ್ಲಿಂದ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಅಲ್ಲಲ್ಲಿ ತೆಂಗಿನ ಮರಗಳು, ಅದು ತೋಟ ಆ್ಯಕ್ಚುಲಿ, ಅದಕ್ಕೆ ತೆಂಗಿನ ಸಸಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಅಲ್ಲಿ ಯಾರೋ ಒಬ್ರು ಇವಾಗ ಒಂದು ಮನೇನ ಕಟ್ಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಆ ಮನೆ ಅಲ್ಲಿ ಕಾಣಿಸ್ತಿದೆಯಲ್ವ, ಅದು ಬಂದು ಅಂಗನವಾಡಿ ಆಗಿದೆ. ಈಗ ಮಕ್ಕಳೆಲ್ಲ ಬರ್ತಾರೆ, ಸ್ವಲ್ಪ ಕಡಿಮೆನೇ, ಯಾಕಂದರೆ ಊರಿಂದ ಸ್ವಲ್ಪ ಒಳಗಡೆ ಬರಬೇಕು ಇನ್ನು ಇಲ್ಲಿಗೆ. ಮಕ್ಕಳು ಸ್ವಲ್ಪ ಕಡಿಮೆನೇ ಬರ್ತಾರೆ ಅನಿಸುತ್ತೆ. ನನ್ನ ಮಕ್ಳಿಗಂತೂ ಇಲ್ಲಿಗೆ ಬಂದರೆ ಫುಲ್ಲು ಖುಷಿನೋ ಖುಷಿ. ನಮ್ಮ ಮನೆ ಮೇಲೆ ಬಂದರೆ ನಮ್ಮ ದೊಡ್ಡಪ್ಪವ್ರ ಮನೆಯೂ ಮೇಲ್ಗಡೆ ಹಂಗೆ ಕಾಣಿಸುತ್ತೆ. ಇದು ಒಂದು ರೂಮು ನಮ್ಮ ಅಣ್ಣಂಗೆ ಅಂತ ಬಿಟ್ಬಿಟ್ಟಿದ್ದಾರೆ, ಅಂದರೆ ನಮ್ಮ ಚಿಕ್ಕಣ್ಣಂಗೆ. ಬಾ ಹೊರ್ಗಡೆ ಅಂದರೆ ರೆಡಿ ಆಗ್ಬಿಟ್ಟು ಬರ್ತೀನಿ ಇರು ಅಂದ್ಕೊಂಡು ಬಂದಿದ್ದು, ಮತ್ತೆ ವಾಪಸ್ ಹೋಗಿ ನೋಡಿ ನಗಾಡ್ಕೊಂಡು ಬರ್ತಿದ್ದಾನೆ ಇವಾಗ. ಇದು ಇವ್ರಿಗೆ ಮೇಲ್ಗಡೆ ನಮ್ಮ ದೊಡ್ಡಪ್ಪವ್ರ ಮನೆ ಮೇಲೆ. ನೋಡಿ ಕಟ್ಟಿಂಗ್ ಮಾಡಿಸಿಲ್ಲ, ಶೇವಿಂಗ್ ಮಾಡಿಸಿಲ್ಲ, ನನ್ನ ಎಲ್ರಿಗೂ ತೋರಿಸ್ತೀಯಾ ಅಂತ ಬೈತಿದ್ದಾನೆ ನನಗೆ. ನನ್ನನ್ನು ತೋರಿಸ್ತೀಯ ನೀನು ವೀಡಿಯೋದಲ್ಲಿ ಅಂತ. ಇವನು ನಮ್ಮ ಎರಡನೇ ಅಣ್ಣ, ಅಂದರೆ ಇವ್ರಿಗಿಂತ ದೊಡ್ಡವರೊಬ್ಬರು ಅಣ್ಣ ಇದ್ದಾರೆ. ನೋಡಿ ಇಲ್ಲಿಂದಾನೇ ಎತ್ಕೋತಾ ಇದ್ದಾನೆ. ನನಗೆ ಭಯ ಆಗುತ್ತೆ, ಸಂಧಿ ಇದೆ ಅಲ್ಲಿ, ನಿಧಾನ ಜಾಂಪ್ ಹೋಗ್ಬಿಟ್ಟ ನೋಡಿ. ಇಲ್ಲಿಂದ ಆರಾಮಾಗಿ ದಾಟ್ಬೋದು, ಅಂದರೆ ಮಧ್ಯದಲ್ಲಿ ಇಲ್ಲೊಂದು ಸ್ವಲ್ಪ ಹಿಂಗೆ ಸಂಧಿ ಇದೆ, ಅದಕ್ಕೋಸ್ಕರ ಭಯ ಅಷ್ಟೇ. ಒಂಚೂರು ಇಷ್ಟಿಷ್ಟು ಗ್ಯಾಪ್ ಇದೆ ಅಲ್ಲಿಗೂ ಇಲ್ಲಿಗೂ. ನೋಡಿ ನಮ್ಮ ದೊಡ್ಡಪ್ಪವ್ರ ಮನೇಲಿ ಒಂದು 3 ಹಸು ಏನೋ ಇದೆ, ಅದಕ್ಕೆ ಅವರು ಹುಲ್ಲನ್ನೆಲ್ಲ ಮೆದೆ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಒಂಥರ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿ ಗಾಡಿಗಳ ಸೌಂಡು, ಅಲ್ಲಿ ಗಾಳಿನೂ ಚೆನ್ನಾಗಿಲ್ಲ, ಆ ಸೌಂಡ್ಗೆ ಒಂಥರ ಮೈಂಡು ಫ್ರೆಶ್ ಆಗಿರಲ್ಲ. ಇಲ್ಲಿ ಒಂಥರ ಮೈಂಡು ಫ್ರೆಶ್ ಆಗಿರುತ್ತೆ. ನೋಡಿ ಮೇಲೆಲ್ಲ ಬಂದು ಆರಾಮಾಗಿ ಚೆನ್ನಾಗಿ ನಿಂತ್ಕೋಬೋದು. ಇಲ್ಲೆಲ್ಲ ಸುತ್ತ ಸೂರ್ಯನ ಕಿರಣ ಜಾಸ್ತಿ ಆಗಿದೆ, ಸನ್ಸೆಟ್ ನೀಟಾಗಿ ಕಾಣಿಸಲ್ಲ. ಸೂರ್ಯ ಇನ್ನು ಕೆಳಗೆ ಬಂದಾಗ ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ. ಐ ಥಿಂಕ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾಳೆನೂ ಕೂಡ ಹಬ್ಬದ್ದು ಬ್ಲಾಗ್ನ ಮಾಡಿಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮನೇಲಿ ಕೆಲಸ ಇದ್ದಾಗ ಮಾಡೋದಕ್ಕಾಗಲ್ಲ. ನಮ್ಮ ಅತ್ತೆ ಫಸ್ಟು ಕೆಲಸ ಮುಗಿಸು ಆಮೇಲೆ ಫೋನ್ ಹಿಡ್ಕೊ ಅಂತ ಹೇಳೋದು ಜಾಸ್ತಿ ನನಗೆ. ನಾನು ಫೋನ್ ಹಿಡ್ಕೊಂಡು ಕೂತ್ಕೋತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೋಡಿ ನನ್ನ ಮಗ ಒಬ್ಬ ಅಲ್ಲೋದ, ಇವನು ಇಲ್ಲೇ ನಿಂತ್ಕೊಂಡು ಸುತ್ತ ನೋಡ್ತಾ ಇದ್ದಾನೆ. ಆಲ್ಮೋಸ್ಟ್ ನನ್ನ ಮಕ್ಕಳು ಇಲ್ಲಿಗೆ ಬಂದರೆ ಸಿಕ್ಕಾಪಟ್ಟೆ ಆಟ ಆಡ್ತಾರೆ. ನಮಗೂ ಅಷ್ಟೇ ಏನೋ ಒಂಥರ ಖುಷಿ. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿಯುವಾಗ ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಎದ್ದು ಒಂದು ಅರ್ಧ ಗಂಟೆ ಮಾತಾಡಿಕೊಂಡು ಆಮೇಲೆ ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ಯಾಕಂದರೆ ನಾವು ಬರೋದು ಯಾವ್ದಾದ್ರು ಹಿಂಗೆ ಹಬ್ಬ ಏನಾದರೂ ಇರುವಾಗ ಬರೋದಲ್ವ. ಸೊ ಅದಕ್ಕೆ ನಾವು ಫೋನಲ್ಲಿ ಮಾತಾಡಿದಷ್ಟು ಡೈರೆಕ್ಟಾಗಿ ಮಾತಾಡ್ದಂಗೆ ಫೀಲ್ ಇರೋಲ್ಲ. ಅದಕ್ಕೋಸ್ಕರ ಎದ್ದು ಎಲ್ಲರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿಕೊಂಡು ಸಮಾಧಾನವಾಗಿ ಆಮೇಲೆ ನಾವು ಮುಂದಕ್ಕೆ ಕೆಲಸನ ಶುರು ಮಾಡ್ತೀವಿ. ಮುಂಚೆ ಎಲ್ಲ ಇಲ್ಲೇ ಹಪ್ಳ ಸಂಡಿಗೆ ಎಲ್ಲ ಇಲ್ಲೇ ಮಾಡ್ಕೋತಿದ್ವಿ, ಬಿಸಿಲಿರ್ತಿತ್ತಲ್ವ ತುಂಬ. ಇವಾಗ ನಮ್ಮ ಅತ್ತೆ ಒಬ್ಬರೇ ಆಗಿದ್ದಾರೆ, ಜೊತೆಗೆ ಯಾರಾದರೂ ಇದ್ದರೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಒಬ್ಬರೇ ಇದ್ದರೆ ಆಗಲ್ಲ, ಪಾಪ ಅವ್ರಿಗೂ ಮನೆ ಕೆಲಸ ಎಲ್ಲ ಇರುತ್ತೆ. ಹಸು ಇದೆ, ಹಾಲು ಕರಿಬೇಕು, ಕರುಗೆ ಬೇರೆ ನೋಡ್ಕೋಬೇಕು, ಆಗಲ್ಲ.
ಸೊ ಹಂಗಾಗಿ ಏನೂ ಮಾಡಿಲ್ಲ ಈ ವರ್ಷ. ಮಾಡಬೇಕು ಅಂತ ಹೇಳ್ತಾಯಿದ್ರು. ನಮಗೂ ರಜೆಗಳಿರಲ್ಲ ಜಾಸ್ತಿ, ಮಕ್ಳಿಗೆ ರಜೆ ಇರುತ್ತೆ, ಬಟ್ ನಮಗೂ ಕೆಲಸ, ನನಗೆ ನನ್ನ ಹಸ್ಬೆಂಡ್ಗೆಲ್ಲ ರಜೆ ಇರಲ್ಲ. ಸೊ ಅದಕ್ಕೆ ಈ ಸತಿ ಏನೂ ಮಾಡಿಲ್ಲ. ಮಾಡಬೇಕು ಅಂತ ಹೇಳ್ತಾಯಿದ್ರು. ಏನಾದರೂ ಮಾಡಿದ್ರೆ ಹಂಗೆ ಕೊಟ್ಟು ಕಳಿಸ್ಬಿಡ್ತಾರೆ ನಮಗೂ ಬೆಂಗಳೂರಿಗೆ. ನಾನು ಸನ್ಸೆಟ್ದು ವೀಡಿಯೋ ಬೇಕು ಅಂತ ಅಂದಿದ್ದಕ್ಕೆ ನೋಡಿ ಪಾಪ ನನ್ನ ಹಸ್ಬೆಂಡು ಅವ್ರ ಫೋನಲ್ಲಿ ವೀಡಿಯೋ ಮಾಡಿ ನಂಗೆ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರ ಫೋನಲ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಫೋಟೋ ವೀಡಿಯೋದೆಲ್ಲ. ಸೊ ನನಗೋಸ್ಕರ ಕ್ಲಿಪ್ಪಿಂಗ್ಸ್ ಬೇಕು ಅಂತ ಹೇಳಿದ್ದಕ್ಕೆ ವೀಡಿಯೋ ಮಾಡ್ತಿದ್ದಾರೆ. ನೋಡಿ ಸನ್ಸೆಟ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸಖತ್ತಾಗಿರುತ್ತೆ ಡೈರೆಕ್ಟಾಗಿ ನೋಡೋದಕ್ಕೆ. ಇನ್ನು ನೋಡಿ ನಾನು ಊರಿಗೆ ಬರ್ತಾಯಿದ್ದೀನಿ ಅಂದರೆ ಸಾಕು, ನಮ್ಮತ್ತೆ ನನ್ನ ಮಕ್ಳಿಗೆ ಇಡ್ಲಿ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕೇಳ್ತಾ ಇರ್ತಾರೆ ಅಂತ ನಾವು ಬರೋಕ್ಕೂ ಮುಂಚೆನೇ ಎಲ್ಲನೂ ಉನಿ ಹಾಕಿ ನೆನೆಸಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಒಂದು ಅದ್ರ ಮಾರನೆಗೆ ಇಡ್ಲಿ ದೋಸೆ. ನಾನು ಯಾವಾಗ ಊರಿಗೆ ಬಂದರೂ ನೈಟು ಉಪ್ಸಾರು ಮುದ್ದೆ, ಬೆಳಗ್ಗೆಗೆ ಇಡ್ಲಿ ದೋಸೆ ಏನಾದರೂ ಮಾಡಬೇಕು. ನನ್ನ ಮಕ್ಕಳು ಕೇಳ್ಕೊತಾನೆ ಇರ್ತಾರೆ. ನೋಡಿ ಗೈಸ್, ಫ್ರೆಶ್ ಹಾಲು, ಒಂಚೂರು ನೀರು ಹಾಕಿಲ್ಲ, ಗಟ್ಟಿ ಹಾಲು, ಹಂಗೆ ನೊರೆ ಹಂಗೆ ಕಾಣ್ತಾ ಇದೆ ನೋಡಿ. ಫ್ರೆಶ್ ಆಗಿರುತ್ತೆ ನಮ್ಗೆ ಹಾಲು ಯಾವಾಗ್ಲೂ ಬಂದಾಗೆಲ್ಲ. ನನ್ನ ಮಕ್ಕಳೆಲ್ಲ ಹಸಿ ಹಾಲನ್ನೇ ಒಂದೊಂದು ಲೋಟ ಇಸ್ಕೊಂಡು ಕುಡ್ಕೊಂಡ್ಬಿಡ್ತಾರೆ, ಗಟ್ಟಿ ಹಾಲನ್ನೇ. ನೋಡಿ ನಮ್ಮ ಲಿಲಿ ಪುಟ್ನ ಎಷ್ಟು ಚೆನ್ನಾಗಿ ನಿಂತಿದ್ದಾಳೆ. ಅವಳ ಕಲರ್ ನೋಡಿದ್ರೆ ನನಗೊಂಥರ ಇಷ್ಟ ಆಗುತ್ತೆ, ಚೆನ್ನಾಗಿದ್ದಾಳೆ, ಕ್ಯೂಟಾಗಿ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಗೊತ್ತಾ. ಸೇಮ್ ನನ್ನ ಮಕ್ಳ ಥರನೇ ನೆಗ್ದಾಡ್ಕೊಂಡು ಕುಂದಾಡ್ಕೊಂಡು ಇರ್ತಾಳೆ ಯಾವಾಗಲೂ. ಅವ್ರ ಅಮ್ಮನ ನೋಡಿದ್ರೆ ಮಾತ್ರ ಹಾಲು ಕುಡಿಯೋಕೆ ಓಡೋಡಿ ಹೋಗ್ಬಿಡ್ತಾಳೆ. ನಮ್ಮತ್ತೆ ಆಗಲೇ ರಾತ್ರಿ ಅಡುಗೆಗೆ ಉಪ್ಸಾರು ಮಾಡೋಕ್ಕೆ ನುಗ್ಗೆ ಸೊಪ್ಪನ್ನ ತಂದು ಸೋಸ್ತಾ ಇದ್ದಾರೆ ಆಗಲೇ. ಇನ್ನು ಅವ್ರು ಸೋಸೋಷ್ಟರಲ್ಲಿ ನಾನು ಕೂಡ ಇಡ್ಲಿಗೆ ಬ್ಯಾಟರ್ನ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನೋಡಿ ಇಡ್ಲಿ ಬ್ಯಾಟರೆಲ್ಲ ರೆಡಿ ಆಗಿದೆ ಈಗ. ಹಾಗೆ ಈ ಕಡೆ ನಮ್ಮತ್ತೆ ಉಪ್ಸಾರು ಖಾರಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಹಸಿ ಖಾರನ ಆಡಿಸಿದ್ರು ಇವತ್ತು. ತುಂಬಾ ರುಚಿಯಾಗಿತ್ತು ಉಪ್ಸಾರು ಮುದ್ದೆ ಅಂತೂ, ಸೂಪರಾಗಿರುತ್ತೆ. ಏನು ಇಲ್ಲಿ ಮಾಡಿದ್ರೆ ಬರೋಷ್ಟು ಟೇಸ್ಟು ನಾವು ನಮ್ಮ ಬೆಂಗಳೂರಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಖಾರನೂ ಅಷ್ಟೇ, ಉಪ್ಸಾರು ಅಷ್ಟೇ. ಇಲ್ಲಿ ನೀರು ಹಂಗಿದೆಯೋ ಅಥವಾ ಅವ್ರ ಕೈ ರುಚಿ ಹಂಗಿರುತ್ತೋ ಏನೋ ಒಂದು ಗೊತ್ತಿಲ್ಲ. ಎಪ್ಪಾಕೋದಕ್ಕೆ ಅಂತ ಹಾಲನ್ನ ಕಾಯಿಸಿ ಒಂದು ಚೊಂಬು ಹಾಕಿದ್ದೀನಿ ತಣ್ಣಗಾಗೋದಕ್ಕೆ. ಎಷ್ಟು ಕೆನೆ ಇದೆ ನೋಡಿ. ಆ ಥರ ಕೆನೆ ಇದ್ದರೆ ಮೊಸರು ತುಂಬಾ ಚೆನ್ನಾಗಾಗುತ್ತೆ. ಈ ಕಡೆ ಮುದ್ದೆಗೆ ಎಲ್ಲ ರೆಡಿ ಮಾಡಿಕೊಂಡು ಮುದ್ದೆನೂ ಕೂಡ ಚೆನ್ನಾಗಿ ಜಡಿದು ಮುದ್ದೆ ಕಟ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಕೈ ಸುಡುತ್ತೆ. ಅಂದರೆ ಅಭ್ಯಾಸ ಆಗಿದೆ ಅಲ್ವಾ, ಏನು ಅನಿಸಲ್ಲ. ನಮ್ಮ ಮನೇಲೆಲ್ಲ ಸ್ವಲ್ಪ ದಪ್ಪನೇ ಮುದ್ದೆ ಎಲ್ಲರೂ ತಿನ್ನೋದು, ಸೈಜು ದಪ್ಪವಾಗೆ ಮಾಡಬೇಕು. ನಾವೆಲ್ಲ ಪುಟಾಣಿ ಮುದ್ದೆ. ನಾನಂತೂ ಮುದ್ದೆ ತಿನ್ನೋದೇ ರೇರು. ಅಂದರೆ ಈ ಥರ ಉಪ್ಸಾರು, ನಾನ್ ವೆಜ್ ಸಾಂಬಾರು ಏನಾದರೂ ಇದ್ದರೆ ಮುದ್ದೆನ ಸ್ವಲ್ಪ ತಿಂತೀನಿ ಅಷ್ಟೇ. ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಈ ಕಡೆ ನನ್ನ ದೊಡ್ಡ ಮಗ ಮಾತ್ರ ಊಟ ಬೇಡ ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ. ಈ ಕಡೆ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, ನನ್ನ ಚಿಕ್ಕ ಮಗ ಎಲ್ಲ ಊಟ ಮಾಡಿದ್ರು. ಹಾಗೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣನೂ ಕೂಡ ಬಂದು ಊಟ ಮಾಡಿಕೊಂಡು. ಓಕೆ, ಈಗ ಎಲ್ರದ್ದು ಊಟ ಆಯಿತು. ಇನ್ನೇನು ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಏನೇನು ಕೆಲಸ ಇದೆಯೋ ಹಬ್ಬದ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಪೂರ್ತಿ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.